ವರ್ಷ ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯ ಹತ್ಯೆಯಾಗಿತ್ತು. ಹತ್ಯೆಗೆ ಸಂಬಂಧಪಟ್ಟಂತೆ 17 ಆರೋಪಿಗಳನ್ನ ಇಲ್ಲಿ ತನಕ ಚಾರ್ಜ್ ಫ್ರೇಮ್ ಮಾಡಲಾಗಿದೆ. ಅಂದ್ರೆ ಈ 17 ಆರೋಪಿಗಳು ಸೇರ್ಕೊಂಡು ರೇಣುಕಾಸ್ವಾಮಿಯನ್ನು ಕೊಂದು ಮುಗಿಸಿದ್ದಾರೆ ಅಂತ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ಗೆ ದರ್ಶನ್ ಹಾಜರಾಗಿದ್ದಾರೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಆರೋಪಿಗಳು ಮಂತ್ಲಿ ಹಾಜರಾಗಬೇಕಾಗುತ್ತೆ, ಕಡ್ಡಾಯವಾಗಿ ಅಟೆಂಡೆನ್ಸ್ ಅನ್ನ ಹಾಕಬೇಕಾಗುತ್ತೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳು ಬಂದಿದ್ದಾರೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಮನೆಯಿಂದ ಕುಂಟುತ್ತಾನೆ ದರ್ಶನ್ ಹೊರಟ್ರಂತೆ, ಕುಂಟಾನೆ ಸಾಗಿದ್ರಂತೆ. ಚಿತ್ರೀಕರಣಕ್ಕೋಸ್ಕರ ನಾಳೆ ಥೈಲ್ಯಾಂಡ್ಗೆ ನಟ ದರ್ಶನ್ ಹೋಗ್ತಾರೆ. ಈಗಲೇ ಇಷ್ಟೊಂದು ಕುಂಟ್ಕೊಂಡು ಹೋಗ್ತಾ ಇರೋರು ಇನ್ನು ಶೂಟಿಂಗ್ನಲ್ಲಿ ಇನ್ನು ಎಷ್ಟು ಕಷ್ಟಪಟ್ಕೊಂಡು ಪಾಲ್ಗೊಳ್ತಾರೋ ಗೊತ್ತಿಲ್ಲಪ್ಪ. ಈ ಥರ ಕುಂಟ್ತಾ ಇರೋರ ಕೈನಲ್ಲಿ ವಿದೇಶದಲ್ಲಿ ಏನು ಮಾಡ್ಸೋಕ್ಕೆ ಸಾಧ್ಯ ಇದೆ ಅನ್ನೋದು ಅರ್ಥ ಆಗ್ತಿಲ್ಲ. ಎನಿವೇಸ್, ಈಗ ನೀವು ನೋಡ್ತಾ ಇದ್ದೀರಾ, ಕೋರ್ಟ್ಗೆ ಬರೋಕ್ಕೆ ಮುಂಚೆ ದರ್ಶನ್ ಸೆರೆ ಸಿಕ್ಕಿದ್ದು ಹೀಗೆ. 17 ಜನರ ಪೈಕಿ A2 ಇಡೀ ಪ್ರಕರಣದ ಅಕ್ಯೂಸ್ ನಂಬರ್ 2. ಆಮೇಲೆ ಅಷ್ಟೆಲ್ಲ ಸಮಸ್ಯೆಗಳ ನಡುವೆ ಕೂಡ ಅವರ ಅಭಿಮಾನಿಗಳಿಗೆ ಸಮಯವನ್ನು ಕೊಟ್ಟರು. ನಿಂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ, ಆದರೂ ನಿಂತ್ಕೊಂಡು ಮಾತಾಡಿದಾರಂತೆ. ಮಹಿಳೆಯರ ಹತ್ರ ಮಾತಾಡಿಸಿದ್ದಾರೆ, ಫ್ಯಾನ್ಸ್ನೆಲ್ಲ ಮೀಟ್ ಮಾಡಿ ಕೋರ್ಟ್ಗೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೋರ್ಟ್ನತ್ತ ಹೊರಟಿದ್ದಾರೆ. ಈಗೇನು ಕೋರ್ಟಲ್ಲಿ ಏನು ಪ್ರಕ್ರಿಯೆ ಆಗುತ್ತೆ, ಟ್ರಯಲ್ ಸ್ಟಾರ್ಟ್ ಆಯಿತಾ ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಕೋರ್ಟಲ್ಲಿ ಇನ್ನೂ ಟ್ರಯಲ್ ಸ್ಟಾರ್ಟ್ ಆಗಿಲ್ಲ, ಆಯಿತಾ? ಅದಕ್ಕಿಂತ ಮುಂಚೆ ಒಂದು ಪ್ರಕ್ರಿಯೆ ಬರುತ್ತೆ, ಅದು ಚಾರ್ಜ್ ಫ್ರೇಮ್ ಅಂತ. ಚಾರ್ಜ್ ಫ್ರೇಮ್ ಅಂದರೆ ಈಗ ಇನ್ವೆಸ್ಟಿಗೇಟಿವ್ ಆಫೀಸರ್ಸು ಇವ್ರ ಪಾತ್ರದ ಬಗ್ಗೆ ಸುಮಾರು ಆರೋಪಗಳಿರುತ್ತೆ ಅಲ್ವಾ, ಆ ಆರೋಪಗಳನ್ನು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡ್ತಾರೆ. ಕೋರ್ಟ್ನಲ್ಲಿ ನೀವು ಈ ಕೊಲೆ ಮಾಡಿದ್ದೀರಾ, ನಿಮ್ಮ ಮೇಲೆ ಇಂಥ ಆರೋಪ ಇದೆ, ನೀವು ಈ ಟೈಮ್ನಲ್ಲಿ ಇದ್ರಿ, ಹೌದಾ ಅಲ್ವಾ ಅಂತ ಕೇಳ್ತಾರೆ. ಇಲ್ಲ ಅಂತ ಸಹಜವಾಗಿ ಆರೋಪಿಗಳು ಹೇಳ್ತಾರೆ. ಆಗ ಸರಿ ನಡೀಲಿ ಟ್ರಯಲು ಅನ್ನೋ ಪ್ರಕ್ರಿಯೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುರಳಿ, ಈಗ ಇವತ್ತಿನ ಪ್ರಾಸೆಸ್ ಯಾವ ರೀತಿ ಇರುತ್ತೆ ಕೋರ್ಟ್ನಲ್ಲಿ ಒಂದು, ಆಮೇಲೆ ದರ್ಶನ್ ಕಡೆಯವರು ಒಂದು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಅನ್ನೋದು ಕೇಳ್ಪಡ್ತಾ ಇದ್ವಿ. ಏನು ಈ ಅಪ್ಲಿಕೇಶನ್ನ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ? ಮಮತಾ, ಏನಂದ್ರೆ ಪ್ರಮುಖವಾಗಿ ಇವತ್ತು ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಮೂವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಡಿಸ್ಚಾರ್ಜ್ ಅಪ್ಲಿಕೇಶನ್ ಅಂದ್ರೆ ಪ್ರತಿಯೊಬ್ಬ ಆರೋಪಿಗೂ ಕೂಡ ಅದರ ಹಕ್ಕಿರುತ್ತೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ನಾನು ಪಾತ್ರವನ್ನು ಹೊಂದಿಲ್ಲ, ಜೊತೆಗೆ ಈ ಪ್ರಕರಣದಲ್ಲಿ ನನ್ನ ಯಾವುದೇ ರೀತಿಯ ಏನು ಕೆಲಸಗಳು ಇಲ್ಲ ಅನ್ನೋದ್ರ ಬಗ್ಗೆ ಆತ ಏನು ಒಂದು ನಿರೂಪಣೆಯನ್ನ ಮಾಡಬೇಕಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇದುವರೆಗೂ ಕೂಡ ಚಾರ್ಜ್ ಫ್ರೇಮ್ ಆಗಿಲ್ಲ. ಚಾರ್ಜ್ ಫ್ರೇಮ್ ಆಗಿಲ್ಲದವರ ಹಿನ್ನೆಲೆಯಲ್ಲಿ ಚಾರ್ಜ್ ಫ್ರೇಮ್ಗಿಂತ ಮುಂಚಿತವಾಗಿ ಒಂದು ಅವಕಾಶ ಪ್ರತಿಯೊಬ್ಬ ಆರೋಪಿಗಳಿಗೂ ಕೂಡ ಇರುತ್ತೆ. ಆ ಪ್ರತಿಯೊಬ್ಬ ಆರೋಪಿಗಳ ಪೈಕಿ ಇವತ್ತು ದರ್ಶನ್ ಅವರು ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಮೂವ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಸಾಧ್ಯತೆಗಳು ಇರುವಂಥದ್ದು. ಯಾಕಂದ್ರೆ ಪ್ರತಿ ಏನು ನ್ಯಾಯಾಂಗ ಬಂಧನ ಆದ ಬಳಿಕ ಜಾಮೀನನ್ನ ಪಡ್ಕೊಂಡ ಬಳಿಕ ಪ್ರತಿ ವಿಚಾರಣೆಗೂ ಕೂಡ ಈ ರೀತಿಯಲ್ಲಿ ಆರೋಪಿಗಳು ಬರಬೇಕಾಗಿರುವಂಥದ್ದು. ಯಾಕಂದ್ರೆ ಕೋರ್ಟ್ ಈಗಾಗಲೇ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡೋ ಸಂದರ್ಭದಲ್ಲಿ ಹೇಳಿತ್ತು, ಕೋರ್ಟ್ಗೆ ಮತ್ತು ವಿಚಾರಣೆಗೆ ಸಹಕರಿಸಬೇಕು, ಅಂದ್ರೆ ತನಿಖಾಧಿಕಾರಿ ಹೇಳುವಂತ ಸಂದರ್ಭದಲ್ಲಿ ಮತ್ತು ಕೋರ್ಟ್ನಲ್ಲಿ ವಿಚಾರಣೆಗೆ ಕರೆದ ಸಂದರ್ಭದಲ್ಲಿ ಸಹಕರಿಸಬೇಕು ಅಂತ ಹೇಳಿ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಭಾರತ ದೇಶದಲ್ಲೇ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಯಾವುದೇ ರೀತಿಯ ಸಮಸ್ಯೆಗಳನ್ನ ಮಾಡ್ತಾ ಇಲ್ಲ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕನ್ಫರ್ಮೇಶನ್ ಅನ್ನ ಕೊಡ್ಲಿಕ್ಕೆ ಕೋರ್ಟ್ಗೆ ವಿಚಾರಣೆಗೆ ಹಾಜರಾಗ್ತಾರೆ. ವಿಚಾರಣೆಗೆ ಹಾಜರಾದ ಸಂದರ್ಭದಲ್ಲಿ SPP ಅವರು ಇರ್ತಾರೆ. SPP ಅವರು ಆ ರೀತಿ ಏನಾದರೂ ಆರೋಪಿಗಳು ಸಾಕ್ಷಿಗಳ ಮೇಲೆ ಪ್ರಭಾವನ ಬೀರ್ತಾ ಇದ್ರೆ ಅಥವಾ ಬೇರೆ ಬೇರೆಯ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡ್ತಾ ಇದ್ರೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನೀಡುವಂತ ಒಂದಷ್ಟು ಪ್ರಕ್ರಿಯೆಗಳು ಇವತ್ತು ನಡೆಯುವಂಥದ್ದು. ಆದ್ರೆ ಇದುವರೆಗೂ ಕೂಡ ಆರೋಪಿಗಳು ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಾಗ್ಲಿ ಅಥವಾ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತದ್ದಾಗ್ಲಿ ಅಥವಾ ಬೇರೆ ಬೇರೆಯ ಚಟುವಟಿಕೆಗಳನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಮತ್ತೊಂದು ಡೇಟ್ ಹೋಗುವಂಥದ್ದು. ಈಗ ಇವತ್ತು 10ನೇ ತಾರೀಕು, ಇವತ್ತು ಎಲ್ಲ 17 ಜನ ಆರೋಪಿಗಳು ಕೂಡ ಹಾಜರಾಗ್ತಾರೆ. ಹಾಜರಾದ ಬಳಿಕ ನಾಳೆಯಿಂದ ಅಂದ್ರೆ ಥೈಲ್ಯಾಂಡ್ ನಲ್ಲಿ ಏನು ಚಲನಚಿತ್ರದ ಚಿತ್ರೀಕರಣವನ್ನ ಮಾಡ್ಲಿಕ್ಕೆ ಒಂದಷ್ಟು ಅವಕಾಶಗಳಿರುವಂಥದ್ದು 30ನೇ ತಾರೀಕು ತನಕ. ನಾಳೆ ಹೋಗ್ಲಿಕ್ಕೆ ಇವತ್ತು ಒಂದು ಅಪಿಯರ್ ಆಗಿ ಅದಾದ ನಂತರ 30ನೇ ತಾರೀಕು ತನಕ ಥೈಲ್ಯಾಂಡ್ ನಲ್ಲಿ ಚಿತ್ರೀಕರಣದಲ್ಲಿ ದರ್ಶನ್ ಅವರು ಭಾಗಿಯಾಗ್ತಾ ಇರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುರಳಿ. ನೀವು ವಿಜುವಲ್ಸ್ ನೋಡ್ತಾ ಇದ್ದೀರಲ್ಲ, ಇದೇ ದರ್ಶನ್ ಅವರು ಕೆಲ ವಾರಗಳ ಹಿಂದಷ್ಟೇ ಕೇರಳದ ಕೋಟೆಯೂರು ಶಿವನ ದೇವಸ್ಥಾನಕ್ಕೆ ಹೋಗಿದ್ರು. ಅಲ್ಲೇನು ಅವ್ರು ಕುಂಟ್ತಾ ಇರಲಿಲ್ಲಪ್ಪ. ಕೆಲ ಸಂದರ್ಭದಲ್ಲಿ ಮಾತ್ರ ಈ ರೀತಿ ಕುಂಟುವಂತಹ ಚಿತ್ರಣ ನಮಗೆ ಕಾಣೋದಕ್ಕೆ ಸಿಗುತ್ತೆ. ಅಂದರೆ ಹಂಗೆ ಅದರ ಅರ್ಥ ಏನು ಏಕಾಏಕಿ ನೋವು ಬರಬಾರ್ದ ಅಂತ ಕೇಳಿದ್ರೆ ಬರ್ಬೋದು, ಗೊತ್ತಿಲ್ಲ.